ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಶಿಲ್ಪಕಲೆಯ ಬೀಡು ಎಂದೇ ಹೆಸರಾದ ನಮ್ಮ ಹಾಸನದ ಬಗ್ಗೆ ಇವತ್ತು ಮಾತಾಡೋಣ. ಒಂದೇ ಒಂದು ಹುಲಿಯನ್ನು ಕೊಂದ ಯುವಕ ಒಂದು ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಿದ ಕತೆ ನಿಮಗೆ ಗೊತ್ತಾ? ಕಲ್ಲುಗಳು ಕವಿತೆ ಹಾಡುವ ನಾಡು ನಮ್ಮ ಈ ಹಾಸನ. ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯುವ ಹಾಸನಾಂಬೆಯ ಮಹಿಮೆಯಿಂದಲೇ ಈ ಊರಿಗೆ ಹಾಸನ ಎಂಬ ಹೆಸರು ಬಂತು. ಇಲ್ಲಿನ ಭಕ್ತಿ ಎಷ್ಟು ರಹಸ್ಯವೋ ಇತಿಹಾಸ ಅಷ್ಟೇ ರೋಚಕ. ಬೇಲೂರು ಶಿಲಾಬಾಲಕಿಯರ ನಾಟ್ಯಭಂಗಿ, ಹಳೆಬೀಡಿನ ಕಲ್ಲಿನ ಕೆತ್ತನೆ, ಇಡೀ ವಿಶ್ವವೇ ಬೆರಗಣ್ಣಿನಿಂದ ನೋಡುವ ಹೊಯ್ಸಳರ ವಾಸ್ತುಶಿಲ್ಪದ ತವರೂರು ಇದು. ಅಂದು ಶಿಲ್ಪಿ ಜಕಣಾಚಾರಿ ಕೆತ್ತಿದ ಒಂದೊಂದು ಉಳಿ ಪೆಟ್ಟು ಇಂದಿಗೂ ಜೀವಂತವಾಗಿದೆ. ಇನ್ನು ಶ್ರವಣಬೆಳಗೊಳ ವಿಂಧ್ಯಗಿರಿಯ ಮೇಲೆ ಜಗತ್ತಿಗೆ ಶಾಂತಿಯ ಸಂದೇಶ ಸಾರುತ್ತಿರುವ 57 ಅಡಿಯ ಏಕಶಿಲಾ ವಿಗ್ರಹ ಗೊಮ್ಮಟೇಶ್ವರ. ಇದು ಭಾರತದ ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕ. ಶೌರ್ಯಕ್ಕೆ ಹೊಯ್ಸಳ, ಶಾಂತಿಗೆ ಗೊಮ್ಮಟ, ಕಲೆಗೆ ಬೇಲೂರು ಹಳೆಬೀಡು, ನಮ್ಮ ಹೆಮ್ಮೆಯ ಹಾಸನದ ಇತಿಹಾಸವನ್ನು ನೀವು ಒಮ್ಮೆ ನೋಡಿ ಬರಲೇಬೇಕು. ಇಂಥ ಇತಿಹಾಸದ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.